ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿ. ದಾಸವಾಳ ಹೂವಿನ ಗಿಡದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿದರೆ ಒಂದೇ ಒಂದು ವರ್ಷದೊಳಗೆ ಚಿನ್ನ ಒಡವೆಯನ್ನು ಕೊಂಡುಕೊಳ್ಳುತ್ತೀರಾ. ಈ ಮಾತು ಪಂಡಿತರು ಹಾಗೂ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ದಾಸವಾಳ ಗಿಡದಿಂದ ಮಾಡುವಂಥ ಪರಿಹಾರ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇದು ತುಂಬಾ ಚಿಕ್ಕ ಪರಿಹಾರ, ಹಾಗೆ ಈಸಿ ಪರಿಹಾರ ಕೂಡ, ಆದರೆ ತುಂಬಾ ಪವರ್ಫುಲ್ ಆಗಿದೆ. ಹಾಗಾಗಿ ವಿಡಿಯೋ ಫುಲ್ಲಾಗಿ ಸ್ಕಿಪ್ ಮಾಡದೆ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾವು ಹಿತ್ತಲಲ್ಲಿ ಅಥವಾ ಮನೆ ಮುಂದೆ ದಾಸವಾಳ ಗಿಡವನ್ನು ಬೆಳೆಸಿದರೆ ಆ ಹೂವುಗಳು ಎಷ್ಟು ಸೊಗಸಾಗಿ ಬೆಳೆಯುತ್ತದೋ ಅಷ್ಟು ಸಮೃದ್ಧಿಯಾಗಿ ನಮ್ಮ ಜೀವನ ಕೂಡ ಇರುತ್ತದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ದಾಸವಾಳ ದೇವತಾ ವೃಕ್ಷ. 5 ಕಲ್ಪವೃಕ್ಷಗಳಲ್ಲಿ ದಾಸವಾಳ ಗಿಡ ಕೂಡ ಒಂದು. ಮೊದಲನೆಯದು ಪಾರಿಜಾತ, 2 ಕಲ್ಪವೃಕ್ಷ, 3 ಹರಿಚಂದನ, 4 ಸಂತಾನ ವೃಕ್ಷ, 5ನೇದು ಮಂದಾರ ಗಿಡ. ಮಂದಾರ ಗಿಡ ಅಂದರೆ ದಾಸವಾಳ ಗಿಡ. ಈ 5 ಗಿಡಗಳನ್ನು ಪಂಚಕಲ್ಪ ವೃಕ್ಷಗಳು ಅಂತ ಕರೀತಾರೆ. ಎಲ್ಲ ಕಾಲಗಳಲ್ಲೂ ಹೂವು ಬಿಡುವಂಥ ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸಿಕೊಂಡ್ರೆ ಆ ಮನೆಯಲ್ಲಿ ಎಂದೂ ಕೂಡ ಹಣಕ್ಕೆ ಕೊರತೆ ಬರುವುದಿಲ್ಲವಂತೆ. ಕೆಂಪು ದಾಸವಾಳ ಹೂಗಳನ್ನು ದೇವರಿಗೆ ಸಮರ್ಪಿಸಿ ಭಕ್ತಿಯಿಂದ ನಮ್ಮ ಕೋರಿಕೆ ಹೇಳಿಕೊಂಡ್ರೆ ಆ ಕೋರಿಕೆಯನ್ನು ದೇವರು ಸ್ವತಃ ಕೇಳಿಸಿಕೊಂಡು ಈಡೇರಿಸುತ್ತಾರೆ ಎಂದು ಒಂದು ಪುರಾಣದ ವಚನವಿದೆ. ದಾಸವಾಳ ಗಿಡ ಮನೆ ಮುಂದೆ ಬೆಳೆಸುವವರು ಸಿಂಹದ್ವಾರದ ಪಕ್ಕದಲ್ಲಿ ಬೆಳೆಸಬೇಕು. ಅದೇ ಒಂದು ವೇಳೆ ಹಿತ್ತಲಲ್ಲಿ ಬೆಳೆಸುವವರು ಎಲ್ಲಿ ಬೇಕಾದರೂ ಬೆಳೆಸಬಹುದು. ನಮ್ಮ ಶಾಸ್ತ್ರಗಳು ಹೇಳಿರುವ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಪ್ರತ್ಯೇಕವಾದ ಹೂವೆಂದರೆ ಇಷ್ಟ ಇರುತ್ತೆ. ಅವರ ಪೂಜೆಯಲ್ಲಿ ಆ ಹೂವನ್ನು ಬಳಸಿದರೆ ನಮಗೆ ಬೇಗನೆ ಫಲ ಸಿಗುತ್ತದೆ. ಆದರೆ ಎಲ್ಲ ದೇವರು ದೇವತೆಗಳು ಇಷ್ಟಪಡುವಂಥ ಹೂವು ಕೆಂಪು ದಾಸವಾಳ. ನಮಗೆ ಎಷ್ಟೋ ಬಣ್ಣದ ದಾಸವಾಳ ಹೂಗಳಿದ್ದರೂ ಕೂಡ ಕೆಂಪು ಬಣ್ಣದ ಹೂವಿಗೆ ಇರುವಂಥ ಪ್ರತ್ಯೇಕತೆ ಯಾವ ಹೂವಿಗೂ ಕೂಡ ಇರುವುದಿಲ್ಲ. ದೇವರಿಗೂ ಕೂಡ ಈ ಕೆಂಪು ಬಣ್ಣದ ಹೂವೆಂದರೆ ತುಂಬ ಇಷ್ಟ. ಹಾಗಾಗಿ ನಿಮಗೆ ಯಾವ ಬಣ್ಣದ ಹೂವು ಇಷ್ಟ ಇದ್ದರೂ ಕೂಡ ಅದರ ಜೊತೆ ಈ ಕೆಂಪು ಬಣ್ಣದ ದಾಸವಾಳ ಹೂವನ್ನು ಕೂಡ ಮನೆಯಲ್ಲಿ ತಪ್ಪದೆ ಬೆಳೆಸಿ. ಈಗ ವಿಷಯಕ್ಕೆ ಬಂದರೆ, ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಅಂದರೆ ತುಂಬಾ ಇಷ್ಟ. ಮುಖ್ಯವಾಗಿ ಹೆಂಗಸರಿಗೆ ಚಿನ್ನ ಅಂದರೆ ಎಷ್ಟು ಇಷ್ಟ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಾಣ ಬೇಕಾದರೂ ಕೊಡ್ತಾರೆ ಹೊರತು ಚಿನ್ನನ ಮಾತ್ರ ಬಿಟ್ಟು ಕೊಡಲ್ಲ. ಅಷ್ಟೊಂದು ಇಷ್ಟ ಚಿನ್ನ ಅಂದರೆ. ಆದರೆ ನಮ್ಮ ಪುರಾಣಗಳಲ್ಲಿ ಇರೋ ಪ್ರಕಾರ ಚಿನ್ನದಲ್ಲಿ ಕಲಿಪುರುಷ ವಾಸ ಇರ್ತಾನೆ. ಮಹಾರಾಜ ಯಾವಾಗ ಕಲಿಪುರುಷನಿಗೆ ಚಿನ್ನದಲ್ಲಿ ವಾಸ ಇರೋಕೆ ಅನುಮತಿ ಕೊಟ್ಟರು ಆ ಮರುಕ್ಷಣವೇ ಅವರ ಕಿರೀಟದೊಳಗೆ ಪ್ರವೇಶಿಸಿದ ಕಲಿಪುರುಷ ಅವರ ಪ್ರಾಣವನ್ನೇ ಬಲಿ ಪಡೆದುಕೊಂಡ. ಆದರೆ ಎಲ್ಲ ಚಿನ್ನದಲ್ಲೂ ಕೂಡ ಕಲಿಪುರುಷ ಇರಲ್ಲ. ಯಾರು ಅಧರ್ಮವಾಗಿ ಬೇರೆಯವರಿಗೆ ಮೋಸ ಮಾಡಿ ಚಿನ್ನ ಸಂಪಾದನೆ ಮಾಡಿರ್ತಾರೋ, ಆ ಬೇರೆಯವರ ಚಿನ್ನವನ್ನು ಕದ್ದಿರ್ತಾರೋ ಆ ಚಿನ್ನದಲ್ಲಿ ಮಾತ್ರನೇ ಕಲಿಪುರುಷನ ವಾಸ ಇರ್ತಾರೆ. ಎಲ್ಲರಿಗೂ ಕೂಡ ಜೀವನದಲ್ಲಿ ಚಿನ್ನ ಕೊಂಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಅವರ ಹತ್ರ ಎಷ್ಟು ಚಿನ್ನ ಇದ್ದರೂ ಕೂಡ ಇನ್ನೂ ಜಾಸ್ತಿ ಬೇಕು ಅಂತ ಆಸೆ ಪಡ್ತಾರೆ. ಬಡವರು ಒಂದು ಓಲೆ ಕೊಂಡುಕೊಂಡ್ರೆ ಸಾಕು ಅಂದ್ಕೊಂಡ್ರೆ ಮಿಡಲ್ ಕ್ಲಾಸ್ ಅವರು ಚೈನ್ ಬೇಕು ಅಂತಾರೆ. ಶ್ರೀಮಂತರು ಹೊಸ ಡಿಸೈನ್ ಆಭರಣಗಳು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಹೀಗೆ ಎಲ್ಲರಿಗೂ ಕೂಡ ಚಿನ್ನ ಬೇಕು. ಅದೇ ರೀತಿ ನಿಮಗೂ ಕೂಡ ಚಿನ್ನ ಕೊಂಡ್ಕೊಳ್ಳೋ ಆಸೆ ಇದ್ದರೆ ಅಮಾವಾಸ್ಯೆಯನ್ನು ಮಿಸ್ ಮಾಡಬೇಡಿ. ನಾನು ಹೇಳುವಂಥ ಈ ಪರಿಹಾರವನ್ನು ಮಾಡಿ ನೋಡಿ. ಇದನ್ನು ಬರೀ ಹೆಂಗಸರು ಮಾತ್ರ ಅಲ್ಲದೆ ಗಂಡಸರು ಕೂಡ ಮಾಡಬಹುದು. ಇದಕ್ಕಾಗಿ ನೀವು ಯಾವುದಾದರೂ ಒಂದು ಕೆಂಪು ಬಣ್ಣದ ದಾಸವಾಳ ಹೂವಿನ ಗಿಡದ ಹತ್ರ ಹೋಗಬೇಕು. ಆ ಗಿಡ ನಿಮ್ಮ ಮನೆಯಲ್ಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಅಕ್ಕಪಕ್ಕದ ಮನೆ ಆಗಿರಬಹುದು ಅಥವಾ ಎಲ್ಲಾದರೂ ಪಾರ್ಕಲ್ಲೋ ರೋಡಲ್ಲಿರುವಂಥ ಗಿಡ ಆದರೂ ಕೂಡ ಪರವಾಗಿಲ್ಲ. ಮೊದಲಿಗೆ ದಾಸವಾಳ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಬಳಿಕ ಆ ಗಿಡದಿಂದ ಒಂದು ಎಲೆಯನ್ನು ಕಿತ್ಕೊಳ್ಳಿ. ಆ ಎಲೆಯಲ್ಲಿ ಎಲ್ಲೂ ಕೂಡ ಡ್ಯಾಮೇಜ್ ಇರಬಾರ್ದು. ಚೆನ್ನಾಗಿ ದೊಡ್ಡದಾಗಿರುವಂಥ ಎಲೆಯನ್ನು ಕಿತ್ಕೊಂಡು ಬನ್ನಿ. ಆ ಎಲೆಯನ್ನು ಮನೆಗೆ ತಂದು ಚೆನ್ನಾಗಿ ತೊಳೆದು ಆ ಎಲೆ ಫುಲ್ ಕವರ್ ಆಗೋ ಥರ ಅರಿಶಿನವನ್ನು ಹಚ್ಚಬೇಕು. ಅಂದರೆ ಎಲ್ಲೂ ಕೂಡ ಹಸಿರು ಬಣ್ಣ ಕಾಣಿಸಬಾರ್ದು. ಅಷ್ಟು ಚೆನ್ನಾಗಿ ನೀವು ಅರಿಶಿನ ಹಚ್ಚಬೇಕು. ಬಳಿಕ ಅದನ್ನು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಅದರ ಮೇಲೆ ಎಷ್ಟಾಗುತ್ತೋ ಅಷ್ಟು ನೆನೆಸಿಟ್ಟಿರುವಂಥ ಕಡಲೆಕಾಳುಗಳನ್ನು ಹಾಕಬೇಕು. ರಾತ್ರಿಯೇ ನೆನೆಸಿಟ್ಟರೂ ಕೂಡ ಪರವಾಗಿಲ್ಲ ಅಥವಾ ಒಂದು 4 ಗಂಟೆ ಮುಂಚೆ ನೆನೆಸಿಟ್ಟರೂ ಕೂಡ ಪರವಾಗಿಲ್ಲ. ಆ ಎಲೆಯಲ್ಲಿ ಎಷ್ಟಿಡಿಸುತ್ತೋ ಅಷ್ಟು ಕಡಲೆಕಾಳುಗಳನ್ನು ಹಾಕಿ ನೀವು ಕಡಲೆಕಾಳು ನೆನೆಸುವಾಗ ಸ್ವಲ್ಪ ಅರಿಶಿನ ಕೂಡ ಹಾಕಿ ನೆನೆಸಿರಬೇಕು.
ಈ ರೀತಿ ಎಲೆ ಮೇಲೆ ಅರಿಶಿನ ಹಾಕಿ ಕಡಲೆಕಾಳು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಲಕ್ಷ್ಮೀ ದೇವಿಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಕೋರಿಕೆಯನ್ನು ಹೇಳ್ಕೊಳ್ಳಿ. ನಿಮಗೆ ಒಡವೆ ಬೇಕು ಅಂದರೆ ಅದನ್ನೇ ಹೇಳಿ. ಹಣ, ಆರೋಗ್ಯ, ಸಿರಿ ಸಂಪತ್ತು, ಐಶ್ವರ್ಯ, ಸಂತೋಷ ಹೀಗೆ ಏನು ಬೇಕೋ ಅದನ್ನು ಹೇಳಿ. ಆದರೆ ಒಂದೇ ಒಂದು ಕೋರಿಕೆ ಮಾತ್ರನೇ ನೀವು ಕೇಳಬೇಕು. ಅದರ ನಂತರ ನೀವು ನಾರ್ಮಲ್ ಆಗಿ ಪೂಜೆ ಮಾಡಿ ಮುಗಿಸಿಕೊಳ್ಳಿ. ದೇವರ ಮುಂದೆ ನೀವಿಟ್ಟಂಥ ಆ ಎಲೆ ಹಾಗೂ ಕಡಲೆಕಾಳುಗಳನ್ನು ದಿನಾಪೂರ್ತಿ ಅದೇ ರೀತಿ ಬಿಡಬೇಕು. ಹಾಗೇನ ಯಾವ ಸಮಯದಲ್ಲೂ ಕೂಡ ದೀಪ ಆರದೆ ಇರೋ ಥರ ನೋಡ್ಕೊಳ್ಳಿ. ಇನ್ನು ಆ ಕಡಲೆಕಾಳು ಅಥವಾ ಆ ಎಲೆಯನ್ನು ಮುಟ್ಟೋದಾಗ್ಲಿ ಕದಲಿಸೋದಾಗ್ಲಿ ಮಾಡೋಕೆ ಹೋಗಬೇಡಿ. ಇನ್ನು ಅಮಾವಾಸ್ಯೆ ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿ ಅದರಲ್ಲಿ ಸ್ವಲ್ಪ ಹಾಲು, ಬೆಲ್ಲದ ಪುಡಿ ಹಾಗೂ ತುಪ್ಪ ಬೆರೆಸಿ ಅದನ್ನು ಉಂಡೆ ಥರ ಕಟ್ಟಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಿ. ನೀವು ನಾರ್ಮಲ್ ಆಗಿ ಪೂಜೆ ಮಾಡಿಕೊಂಡು ಈ ಕಡಲೆಕಾಳುಗಳ ಎಲೆ ಇದೆಯಲ್ಲ, ಇದನ್ನು ನೀವೀಗಾಗಲೇ ಲಕ್ಷ್ಮೀ ದೇವಿ ಮುಂದೆ ಇಟ್ಟಿರುವಂಥ ಅನ್ನದ ಉಂಡೆ ಇದೆಯಲ್ಲ ಅದರ ಮಧ್ಯದಲ್ಲಿ ಭದ್ರವಾಗಿಟ್ಟು ಅದನ್ನು ತಗೊಂಡು ಹೋಗಿ ಯಾವುದಾದರೂ ಹಸುಗೆ ತಿನ್ನಿಸಿಬಿಡಿ. ಒಂದು ವೇಳೆ ನೀವಿರೋ ಜಾಗದಲ್ಲಿ ಯಾವ ಹಸು ಕೂಡ ಸಿಗಲ್ಲ ಅನ್ನೋ ಪಕ್ಷದಲ್ಲಿ ನೀವು ಈ ಅನ್ನ ತಯಾರಿಸೋ ಅಗತ್ಯ ಇಲ್ಲ. ಬರೀ ಈ ಎಲೆಯನ್ನು ತಗೊಂಡು ಹೋಗಿ ಕಾಲುಗಳನ್ನು ಯಾವುದಾದರೂ ಪಕ್ಷಿಗೆ ಕೊಟ್ಟು ಆ ಎಲೆನ ಮಾತ್ರ ನೀವು ಯಾವ ಗಿಡದಿಂದ ಎಲೆ ಕಿತ್ತು ತಂದಿರ್ತೀರೋ ಅದೇ ಗಿಡದ ಕೆಳಗೆ ಸ್ವಲ್ಪ ಮಣ್ಣು ಅಗೆದು ಅದರೊಳಗಡೆ ಆ ಎಲೆಯನ್ನು ಹಾಕಿ ಮುಚ್ಚಿಡಿ. ನೀವು ಹಸುಗೆ ಕೊಡೋದಿದ್ರೆ ಈ ಡಬಲ್ ಕೆಲಸ ಇರಲ್ಲ, ಎಲ್ಲ ಕೂಡ ಟೋಟಲ್ ಆಗಿ ಹಸುಗೆ ಕೊಟ್ಟು ಬಿಡಬಹುದು. ಹಸು ಸಿಗೋದೇ ಇಲ್ಲ ಅನ್ನೋರು ಮಾತ್ರ ಇನ್ನೇನು ಮಾಡೋಕ್ಕಾಗಲ್ಲ, ಈ ರೀತಿ ಪಕ್ಷಿಗೆ ಕಾಳುಗಳನ್ನು ಕೊಟ್ಟು ಎಲೆಯನ್ನು ಮಾತ್ರ ಅದೇ ಗಿಡದ ಕೆಳಗಡೆ ಹೋಗಿ ಹಾಕಬೇಕು. ಈ ಒಂದು ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಒಂದು ವರ್ಷದ ಒಳಗೆ ನೀವು ಕೇಳಿರುವಂಥ ಕೋರಿಕೆ ಈಡೇರುತ್ತೆ. ಒಂದು ವೇಳೆ ಚಿನ್ನ ಬೇಕು ಅಂತ ನೀವು ಕೇಳಿದರೆ 1 ವರ್ಷದ ಒಳಗಡೆ ಚಿನ್ನ ನೀವು ಕೊಂಡ್ಕೊಳ್ತೀರಿ. ನೀವು ಒಂದು ವೇಳೆ ತುಂಬ ಬಡವರಾಗಿದ್ದು ಅಥವಾ ದಿನಗೂಲಿ ಮಾಡ್ತಾ ಇದ್ರೂ ಕೂಡ ಚಿನ್ನ ಕೊಂಡ್ಕೊಳ್ತೀರಾ ಅಥವಾ ಯಾವುದೋ ಒಂದು ರೂಪದಲ್ಲಿ ಚಿನ್ನ ತಪ್ಪದೆ ನಿಮ್ಮ ಕೈ ಸೇರುತ್ತದೆ. ಆ ಅದೃಷ್ಟನ ಸ್ವತಃ ಲಕ್ಷ್ಮೀ ದೇವಿನೇ ನಿಮಗೆ ಕೊಡ್ತಾರೆ. ಹಾಗಾಗಿ ಸ್ನೇಹಿತರೆ, ಮಿಸ್ ಮಾಡ್ಕೋಬೇಡಿ. ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಹಾಗಾಗಿ ತುಂಬ ವಿಶೇಷವಾದದ್ದು ಈ ದಿನ 11 ವೀಳ್ಯದೆಲೆಯಿಂದ ಹೀಗೆ ಮಾಡಿದರೆ ಮಹಾ ಐಶ್ವರ್ಯವಂತರಾಗ್ತೀರಾ. ಗುರುಬಲದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯ ಏರ್ಪಡುತ್ತದೆ. ಈ ದಿನ ಯಾವ ಬೇರನ್ನ ಕೊರಳಿಗೆ ತಾಯತದಲ್ಲಿ ಧರಿಸಿದರೆ ವರ್ಷ ಪೂರ್ತಿ ಧನಾಕರ್ಷಣೆ ಜನಾಕರ್ಷಣೆ ಆಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ತುಂಬ ಶ್ರೇಷ್ಠವಾದದ್ದು ಈ ದಿನ ಮಾಡುವಂಥ ಶುಭ ಕಾರ್ಯಗಳಿಗೆ, ಹೊಸ ವ್ಯಾಪಾರಕ್ಕೆ, ಹೊಸ ಕೆಲಸಗಳಿಗೆ, ಹೊಸ ಒಪ್ಪಂದಗಳಿಗೆ ಯಾವುದೇ ಮುಹೂರ್ತ ನೋಡುವ ಅಗತ್ಯವಿಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ಶಕ್ತಿ ಇದೆ. ಅಂದರೆ ಈ ದಿನ ನೀವು ಏನನ್ನ ಮಾಡ್ತೀರೋ ಅದು ನಿರಂತರವಾಗಿ ನಡೆಯುತ್ತದೆ. ಉತ್ತಮ ಕೆಲಸಗಳನ್ನು ಮಾಡಿದರೆ ಜೀವನ ಪೂರ್ತಿ ಉತ್ತಮವಾದ ಕೆಲಸಗಳನ್ನೇ ಮಾಡುತ್ತೀರಿ. ಸಾಸಿವೆಯಷ್ಟು ಬಂಗಾರ ಖರೀದಿಸಿದರೆ ಮತ್ತೆ ಮತ್ತೆ ಬಂಗಾರ ಖರೀದಿಸುವಂಥ ಶಕ್ತಿ ನಿಮಗೆ ಬರುತ್ತದೆ. ಬಂಗಾರದ ಜೊತೆಗೆ ಬೆಳ್ಳಿ ಖರೀದಿ ಮಾಡಿದರೂ ತುಂಬ ಒಳ್ಳೆಯದು. ಭೂಮಿ ಖರೀದಿ, ಮನೆ ಖರೀದಿ, ಶಂಕುಸ್ಥಾಪನೆ ಮತ್ತು ಆಸ್ತಿ ಮನೆ ವಿಚಾರವಾಗಿ ಒಪ್ಪಂದಗಳಿಗೆ ಸಹಿ ಹಾಕುವುದು, ಗುರುಗಳ ಆಶೀರ್ವಾದ ಪಡೆಯುವುದು, ಗುರುಗಳ ಸೇವೆ ಮಾಡುವುದು, ಸಾಲಗಳನ್ನು ತೀರಿಸಲು ಪ್ರಯತ್ನ ಮಾಡುವುದು, ಹಣವನ್ನು ಕೂಡಿಡಲು ಆರಂಭಿಸುವುದು, ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸುವುದು. ಜೀವನದಲ್ಲಿ ಗುರುಗಳೇ ಇಲ್ಲ ಎಂದರೆ ಹೊಸದಾಗಿ ಯಾರನ್ನಾದರೂ ಗುರುವಾಗಿ ಸ್ವೀಕರಿಸುವುದು. ಹೀಗೆ ನಾನಾ ಕೆಲಸಗಳಿಗೆ ಈ ದಿನ ಸಹಕಾರ ನೀಡುತ್ತದೆ. ಅತ್ಯಂತ ಪುಣ್ಯಪ್ರದವಾದ ದಿನವೆಂದೇ ಹೇಳ್ಬೋದು. ದಿನ ತಪ್ಪದೆ ಮನೆಗೆ ಬಾಳೆಗಿಡದ ಬೇರನ್ನು ತರಬೇಕು. ಬಾಳೆಗಿಡಕ್ಕೆ ನೀರನ್ನು ಅರ್ಪಿಸಿ ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯವಾಗಿಟ್ಟು ಚಿಕ್ಕ ಬೇರಿನ ತುಂಡನ್ನು ಮನೆಗೆ ತರಬೇಕು. ಮನೆಗೆ ತಂದಂಥ ಬೇರನ್ನು ಅರಿಶಿನದ ನೀರಿನಿಂದ ತೊಳೆದು ಒಂದು ತಾಯತದಲ್ಲಿ ಸೇರಿಸಿ ಕೊರಳಿಗೆ ಅರಿಶಿನದ ದಾರದ ಸಹಾಯದಿಂದ ಧರಿಸಿಕೊಳ್ಳಬೇಕು. ಈ ಬೇರಿನ ತಾಯತವನ್ನು ಯಾರು ಈ ದಿನ ದೇಹಕ್ಕೆ ಧರಿಸಿಕೊಳ್ತಾರೋ ಅವರಿಗೆ ಪಿತೃದೋಷಗಳು ಕಡಿಮೆಯಾಗ್ತಾ ಬರುತ್ತದೆ. ಗುರುಬಲ ಹೆಚ್ಚಾಗುತ್ತಾ ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ. ಭಾಗ್ಯದ ಬಾಗಿಲು ತೆರೆಯುತ್ತದೆ. ದಾನಗಳನ್ನು ಮಾಡುವಷ್ಟು ಸಂಪತ್ತು ಹೆಚ್ಚುತ್ತದೆ. ಐಶ್ವರ್ಯದ ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ. ಮುಂದಿನ ವರ್ಷ ಬರುವ ತನಕ ಕೊರಳಿನಲ್ಲಿ ಈ ತಾಯತ ಇರಬೇಕು. ಮತ್ತೆ ತಾಯತವನ್ನು ಬದಲಿಸಿ ಹೊಸ ತಾಯತವನ್ನು ಆ ದಿನ ಸಿದ್ಧಿ ಮಾಡಿಕೊಳ್ಳಬೇಕು. ಬಾಳೆಗಿಡದ ಬೇರನ್ನು ತಾಯತಕ್ಕೆ ತುಂಬುವಾಗ ಓಂ ನಮೋ ನಾರಾಯಣ ಎಂದು 108 ಬಾರಿ ಹೇಳಿಕೊಳ್ಳಿ. ಇದರಿಂದ ಮತ್ತಷ್ಟು ಶಕ್ತಿ ತಾಯತಕ್ಕೆ ಸಿಗುತ್ತದೆ. ನಿಮ್ಮ ಇಷ್ಟ ದೇವರ ಹೆಸರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳಿ. ಈ ದಿನ ಬಾಳೆಗಿಡದ ಬೇರು ತರಲು ಸಾಧ್ಯವಿಲ್ಲವೆಂದರೆ
ಒಂದು ದಿನ ಮುಂಚೆಯೇ ಬೇರನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಿ. ಮಕ್ಕಳು ಈ ಬೇರನ್ನು ಕೊರಳಿಗೆ ತಾಯತದ ಮೂಲಕ ಧರಿಸಿದರೆ ನೆನಪಿನ ಶಕ್ತಿ ಹೆಚ್ಚುತ್ತದೆ, ಪಿತೃಗಳ ಅನುಗ್ರಹ ಸಿಗುತ್ತದೆ. ದೊಡ್ಡವರು ಧರಿಸಿದರೆ ಹಣದ ಆಕರ್ಷಣೆ ಚೆನ್ನಾಗಿ ಆಗುತ್ತದೆ, ಕೈನಲ್ಲಿ ದುಡ್ಡು ನಿರಂತರವಾಗಿ ಓಡಾಡುತ್ತದೆ, ನಿಂತ ವ್ಯವಹಾರಗಳಲ್ಲಿ ಪ್ರಗತಿ, ಧನಲಾಭ, ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೇವರು ಗುರುಗ್ರಹ ಅಂದರೆ ಬೃಹಸ್ಪತಿ, ಆದ್ದರಿಂದ ಹಣ್ಣು ಹಂಪಲು ದಕ್ಷಿಣೆಯನ್ನು ಈ ದಿನ ಗುರುಗಳಿಗೆ ನೀಡಿ ಅವರ ಆಶೀರ್ವಾದವನ್ನು ತಪ್ಪದೇ ಪಡೆಯಿರಿ. ಗುರುಗಳು ಇಲ್ಲವೆಂದರೆ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಿರಿ. ಗುರು ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಶಿರಡಿ ಸಾಯಿಬಾಬಾಗಳಾಗಿರಬಹುದು, ದತ್ತಾತ್ರೇಯ ಸ್ವಾಮಿಯಾಗಿರಬಹುದು. ಈ ರೀತಿ ಗುರುಗಳ ಆಲಯಕ್ಕೆ ಹೋಗಿ ಗುರುಗಳ ದರ್ಶನವನ್ನು ತಪ್ಪದೇ ಮಾಡಿ ಓಂ ದತ್ತಾತ್ರೇಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಹಾಗೆಯೇ ಈ ದಿನ ದಾನವನ್ನು ಮರೆಯದೇ ಮಾಡಬೇಕು. ಈ ನಕ್ಷತ್ರ ಇರುವ ದಿನ ದಾನ ಮಾಡಿದರೆ ಹೆಚ್ಚು ಹೆಚ್ಚು ದಾನ ಮಾಡುವ ಶಕ್ತಿ ವೃದ್ಧಿಸುತ್ತದೆ. ಹಸಿದವರಿಗೆ ಈ ದಿನ ಅನ್ನದಾನ ಮಾಡಿ, ಹಾಲಿನ ದಾನವನ್ನು ನೀಡಿ, ಜಲದಾನವನ್ನು ಮಾಡಿದರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮಲ್ಲಿನ ಸಂಪತ್ತು ಹೆಚ್ಚಾಗಿ ಅದನ್ನು ಮತ್ತೊಬ್ಬರಿಗೆ ಹಂಚುವಂತಹ ಮಟ್ಟಕ್ಕೆ ನೀವು ತಲುಪುತ್ತೀರಿ. ಹಾಗೆಯೇ ಈ ದಿನದಿಂದ ಸ್ವರ್ಣ ಗಣಪತಿ ಮಂತ್ರ ಪಠಿಸಲು ಆರಂಭ ಮಾಡಿದರೆ ಶೀಘ್ರವಾಗಿ ಬಂಗಾರ ಕೊಳ್ಳುವ ಶಕ್ತಿ ಬಂದು ಮನೆಗೆ ಹೆಚ್ಚಿನ ಬಂಗಾರ ತರಲು ದಾರಿಯಾಗುತ್ತದೆ. ಈ ಸ್ವರ್ಣ ಗಣಪತಿ ಮಂತ್ರವನ್ನು ನಾಳೆ ಹಾಗೂ ದಿನನಿತ್ಯ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಪಠಿಸಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ಮಂತ್ರ ಹೇಳುವಾಗ 11 ವೀಳ್ಯದೆಲೆಗಳನ್ನು ಒಂದೊಂದೇ ಗಣೇಶನ ಮುಂದೆ ಇಡುತ್ತಾ ಮಂತ್ರವನ್ನು ಕೂಡ 11 ಬಾರಿ ಹೇಳಿಕೊಳ್ಳಬೇಕು. ತುಪ್ಪದ ದೀಪಗಳನ್ನು ಗಣೇಶನ ಮುಂದೆ ಬೆಳಗಿ ದೇವರ ಮುಂದೆ ಇಟ್ಟ 11 ಎಲೆಗಳನ್ನು ಸ್ವಲ್ಪ ಸಮಯದ ನಂತರ ನೀವಾದರೂ ಸರಿ, ನಿಮ್ಮ ಮನೆಯವರಾದರೂ ಸರಿ ಎತ್ತಿಟ್ಟುಕೊಂಡು ಸೇವಿಸುತ್ತಾ ಬರಬೇಕು. ಸಕ್ಕರೆ, ಏಲಕ್ಕಿ, ಅಡಿಕೆ, ಒಂದು ಸಿಹಿ ಖರ್ಜೂರದ ಜೊತೆಗೆ ಎಲೆಯನ್ನು ಸೇವಿಸುತ್ತಾ ಕಷ್ಟಗಳೆಲ್ಲ ಕಳೆಯಲೆಂದು ಗಣಪತಿಗೆ ಕೈ ಮುಗಿಯಬೇಕು. ಅತ್ಯಂತ ಪ್ರಿಯವಾದ ನಕ್ಷತ್ರ, ಹಾಗಾಗಿ ಈ ದಿನದಂದು ಸರ್ವ ಗ್ರಹಗಳ ಅನುಗ್ರಹಕ್ಕೆ ನವಗ್ರಹ ಪ್ರದಕ್ಷಿಣೆ ಮಾಡಬೇಕು. ಈ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಓಂ ನಮಃ ಶಿವಾಯ ಅಥವಾ ಶಿವಾಯ ಓಂ ಎಂದು ಹೇಳಿಕೊಳ್ಳಿ. ಅನ್ನ ಹಾಗೂ ಎಳ್ಳನ್ನು ನವಗ್ರಹಗಳ ಮುಂದಿಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಅನೇಕ ರೀತಿಯ ಗ್ರಹದೋಷ, ಜಾತಕ ದೋಷಗಳು ಕೂಡ ಕಳೆದು ಹೋಗುತ್ತದೆ. ಇನ್ನು ಸ್ವಂತ ಮನೆ ಕಟ್ಟಲು ಕನಸು ನನಸಾಗುತ್ತದೆ. ಯಾವುದಾದರೂ ದೇಗುಲದ ಆವರಣದಲ್ಲಿ ಅಥವಾ ಖಾಲಿ ಪ್ರದೇಶಗಳಲ್ಲಿ ನಿಮ್ಮ ಕೈನಿಂದ 11 ಅರಳಿ ಸಸಿಗಳನ್ನು ಅಥವಾ ಒಂದೇ ಒಂದು ಔದುಂಬರ ಸಸಿಯನ್ನು ನೆಟ್ಟು ಜಲವನ್ನು ಅರ್ಪಿಸಿ ಬರಬೇಕು. ಆಗಾಗ ಈ ಸಸಿಗಳ ಬಳಿ ಹೋಗಿ ಪೋಷಿಸಬೇಕು. ಈ ಕೆಲಸ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಎಂಥದ್ದೇ ದೋಷಗಳಿದ್ದರೂ ಕಳೆದು ಭೂಮಿಯೋಗ ಪ್ರಾಪ್ತಿಯಾಗುತ್ತದೆ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ. ಸಾಲಗಳಿಂದ ಉಂಟಾಗುವಂತಹ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ. ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ, ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರೋದು ಕಪ್ಪು ಬಣ್ಣದ ಬಟ್ಟೆ. ಕಪ್ಪು ಬಣ್ಣ ಶನಿದೇವರ ಸಂಕೇತ. ಶನಿಗ್ರಹ ಕರ್ಮ, ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ. ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನು, ದೃಷ್ಟಿಯನ್ನು ಹಾಗೂ ಕೆಟ್ಟದ್ದನ್ನು ತನ್ನೊಳಗೆ ಎಳೆದುಕೊಳ್ಳುವಂಥ ಗುಣ ಹೊಂದಿದೆ. ಆದ್ದರಿಂದಲೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತಾರೆ. ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂಥ 2ನೇ ಪದಾರ್ಥ ಲವಂಗ. ಇದಕ್ಕೆ ನಮಗೆ 5 ಲವಂಗಗಳು ಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿವೆ. ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಉಪಯೋಗವಾಗುತ್ತೆ. ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು 5 ಲವಂಗಗಳನ್ನು ಬಳಸುತ್ತೀವಿ. ಇನ್ನು 3ನೇ ಪದಾರ್ಥ 5 ಕರಿಮೆಣಸು. ಮೆಣಸು ದೃಷ್ಟಿಯನ್ನು, ಶತ್ರುಗಳ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು. ಇದು ಶನಿದೇವರಿಗೆ, ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು. ಕಪ್ಪು ಎಳ್ಳು ನಮ್ಮ ಕರ್ಮಫಲವನ್ನು, ಪಿತೃದೋಷಗಳನ್ನು, ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಸಾಲಬಾಧೆ ಕೂಡ ಒಂದು ರೀತಿಯಾದ ಕರ್ಮಫಲವೇ. ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರ ಮಾಡಬೇಕು. ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರೂ ಇಲ್ಲದೇ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ ಮೊದಲು ಅದರಲ್ಲಿ ಒಂದು ಹಿಡಿ ಕಪ್ಪು ಎಳ್ಳು ಹಾಕಿ ಅದರ ಮೇಲೆ 5 ಚೆನ್ನಾಗಿ ಹೂವಿರುವಂಥ ಲವಂಗಗಳಿಟ್ಟು ಅದರ ಮೇಲೆ 5 ಚೆನ್ನಾಗಿರುವಂಥ ಕಾಳು ಮೆಣಸು ಹಾಕಿ 1 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಪಿತೃದೇವತೆಗಳನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ.
ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಬೇಕು. ಅಂದರೆ ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ದೃಷ್ಟಿದೋಷ, ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು ದೇವರೇ, ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಆ ನಂತರ ಆ ಮೂಟೆಯನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ 7 ಸಲ ಸುತ್ತಿಕೊಳ್ಬೇಕು. ಪ್ರತಿ ಸಲ ಒಂದೊಂದು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಬೇಕು. 7 ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು, ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು, ಅಥವಾ ಹರಿಯು ನೀರಾಗಿರಬಹುದು. ಈ 3 ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ನೀವು ಹಿಂದೆ ತಿರುಗಿ ನೋಡಿದರೆ ನೀವು ಬಿಸಾಕಿದಂಥ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತೆಗೆದುಕೊಂಡಂತೆ ಆಗುತ್ತದೆ. ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡಿದಾಗಿನಿಂದ ಪರಿಹಾರ ಮುಗಿಸಿ ಮನೆಗೆ ಬರೋವರೆಗೂ ಯಾರ ಜೊತೆ ಕೂಡ ಮಾತನಾಡಬಾರದು. ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ನಂಬಬೇಕು. ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ದೃಷ್ಟಿದೋಷ, ಶತ್ರುಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂಥ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ. ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತದೆ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು. ನೀವು ಯಾವ ಪರಿಹಾರ ಮಾಡಿದರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು. ಗುಪ್ತವಾಗಿ ಮಾಡಿದಾಗ ಮಾತ್ರವೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಫಲ ಸಿಗುತ್ತದೆ. ಅದೃಷ್ಟ ಕೂಡಿ ಬರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.